ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಖತ್ ಖುಷಿಯಾಗಿದ್ದೀನಿ ಬಿಕಾಸ್ ಚಿರುಗೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ವೀಕ್ ಫುಲ್ ರೆಸ್ಟ್ ತಗೊಂಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೊರಟಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಹಸ್ಬೆಂಡೇ ನನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬರ್ತಾರೆ. ಚಿರು ಎಲ್ಲ ಬುಜ್ಜಿ ಎಲ್ಲ ಅವ್ರ ಅಜ್ಜಿ ತಾತಂಗೆಲ್ಲ ಬಾಯ್ ಮಾಡ್ತಾ ಇದ್ರು. ಸೊ ನಾವು ಕೂಡ ರೆಡಿ ಆಗಿಬಿಟ್ಟು ಹೊರಟ್ವಿ. ಹಸ್ಬೆಂಡು ಇವಾಗ ಡ್ರೈವಿಂಗ್ ಕಲಿತಾ ಇರೋದಲ್ವಾ, ಸೊ ಅಂದರೆ ನಾವು ಹೋಗೋ ರೋಡ್ ಎಲ್ಲ ಫುಲ್ ಹಳ್ಳಿ ರೋಡು, ನಿಧಾನಕ್ಕೆ ಹೋಗ್ಬೋದು, ಕಲ್ತಂಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಅವ್ರು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ದುಡ್ಡು ಕೊಡೋದಲ್ದಲೆ ಇವಾಗ ಅವ್ರ ಮಕ್ಳಿಗೆ ಅಂದರೆ ನನ್ನ ಮಕ್ಳಿಗೂ ಕೂಡ ದುಡ್ಡು ಕೊಡ್ತಾರೆ. ನೋಡಿದಾಗೆಲ್ಲ ಅಜ್ಜಿ ನೆನಪಾಗತ್ತೆ, ತುಂಬ ಖುಷಿ ಆಗತ್ತೆ. ಅದಾದಮೇಲೆ ನಾವು ಕೂಡ ರೆಡಿಯಾಗಿ ಇವಾಗ ಮನೆಗೆ ಕೂಡ ಬಂದ್ವಿ. ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿದ್ವಾ. ಅಷ್ಟರಲ್ಲಿ ಅಮ್ಮ ಕೂಡ ಅಡುಗೆ ಎಲ್ಲ ಮಾಡಿದ್ರು. ಫುಲ್ ಬ್ಯಾಟಿಂಗ್ ಇವತ್ತು. ಇಡ್ಲಿ, ಮಟನ್ ಸಾಂಬಾರು ಮತ್ತು ಬ್ಲೆಡ್ ಫ್ರೈ ಎಲ್ಲ ಮಾಡಿದ್ರು. ಸೊ ಎಲ್ಲರೂ ಕುತ್ಕೊಂಡು ಊಟ ಎಲ್ಲ ಮಾಡಿದ ಆದಮೇಲೆ ನನ್ನ ತಮ್ಮ ಇದ್ನಲ್ಲ, ಅವನಿಗೂ ಕೂಡ ನಮ್ಮ ಹಸ್ಬೆಂಡು ಕಾರೆಲ್ಲ ತೋರಿಸ್ತಾ ಇದ್ರು ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಅವ್ನು ಚೆನ್ನಾಗಿ ಕಾರ್ ಓಡಿಸ್ತಾನೆ. ಆ್ಯಂಡ್ ಅದಾದಮೇಲೆ ಎಲ್ಲರೂ ಸೇರ್ಕೊಂಡು ಕಾರ್ ತೊಳೆಯೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ವಿ. ರಾಗಿ ಹೊಲದಲ್ಲಿ ನಿಲ್ಸಿರ್ತೀವಲ್ಲ, ಫುಲ್ ಧೂಳಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ನನ್ನ ತಮ್ಮ ತೊಳೆಯೋಣ ಬರ್ರಿ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ವಾ. ಸೊ ಕಾರೆಲ್ಲ ತೊಳೆದು ವಾಶ್ ಮಾಡಿದ ಆದಮೇಲೆ ನಮ್ಮ ಹಸ್ಬೆಂಡು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವರು ಕೂಡ ವಾಪಸ್ ಊರಿಗೆ ಹೊರಟ್ರು. ಅವ್ರದ್ದು ಕೆಲಸಗಳಿರುತ್ತೆ. ಸೊ ಹಾಗಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು. ಅದಾದಮೇಲೆ ನಾವು ಕೂಡ ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ವಿ ಮಕ್ಳ ಜೊತೆಗೆ. ಆ್ಯಂಡ್ ಬುಜ್ಜಿ ಬೇಬಿಗೆ ಸಂಜೆ ಮೇಲೆ ಸ್ನ್ಯಾಕ್ಸಿಗೆ ಇಲ್ಲಿ ಕಾರ್ನೋನ ಬೇಕ್ ಮಾಡಿ ಕೊಟ್ಟಿದ್ದೆ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ, ಅಂದರೆ ಫ್ರೂಟ್ಸು ಈ ಥರದ್ದೆಲ್ಲ ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗೇ ತಿಂತಾನೆ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.